ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ಲೋರ್ ಪಜಲ್ ನೋಡೋಣ. ನಂಬರ್ ಆಫ್ ಫ್ಲೋರು 8. ಓಕೆ, ಫಸ್ಟ್ ಹೆಂಗೆ ಬರಬೇಕು ನೋಡ್ರಿ. ಇದು 8 ಫ್ಲೋರ್ ಅಂದ್ರೆ 8 7 6 5 4 3 2 1. ಓಕೆ, ಫಸ್ಟು ಈ ಥರ ಬರ್ಕೋಬೇಕು. ಓಕೆ, 7 ಕೊಟ್ಟರೆ 7 6 5 4 3 2 1. ಓಕೆ, ಇವಾಗ ನೋಡ್ರಿ ಇಂಪಾರ್ಟೆಂಟು ಇದರಲ್ಲಿ ಏನು ಮಾಡ್ಬೇಕು ಫಸ್ಟ್ ಅಂತಂದರೆ ಸ್ಟಾರ್ಟಿಂಗ್ ಮಾಡ್ಬೇಕು, ಅದು ಇಂಪಾರ್ಟೆಂಟು. ಫಸ್ಟು ಇದರಲ್ಲಿ ಕೀವರ್ಡ್ ನೋಡ್ಕೋಬೇಕು. ಕೀವರ್ಡಿನಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪಜಲ್. ಓಕೆ, ಫಸ್ಟ್ ಕೀವರ್ಡ್ ನೋಡ್ರಿ ಏನೈತಿ, ಎ ಲೀವ್ಸ್ ಇವನ್ ನಂಬರ್ ಫ್ಲೋರ್ ಬಟ್ ಅಬೋವ್ 4th ಫ್ಲೋರ್. ಓಕೆ, ಅಬೋವ್ 4th ಫ್ಲೋರಲ್ಲಿ ಇವನ್ ನಂಬರ್ ಯಾವ ಇದೆ? 2 ಇದಾವೆ, ಒಂದು 8 ಒಂದು 6. ಅಂದ್ರೆ ಏನು? ಎ ಇನ್ನೂ ಬರ್ಬೋದು, ಎ ಎಲ್ಲೂ ಬರ್ಬೋದು. ಓಕೆ, ಫಸ್ಟ್ ಪಾಯಿಂಟ್ ಇದು 3. ಓಕೆ, 3% ಬಿಟ್ವೀನ್ ಎ ಆ್ಯಂಡ್ ಇ. 3% ಬಿಟ್ವೀನ್ ಎ ಆ್ಯಂಡ್ ಇ ಅಂದರೆ 1 2 3. ಎ ಎಲ್ಲೂ ಬರ್ಬೋದು, 1 2 3. ಎ ಎಲ್ಲೂ ಬರ್ಬೋದು. ಓಕೆ, ನೆಕ್ಸ್ಟ್ ಕೀವರ್ಡು 1 ಬಿಟ್ವೀನ್ ಇ ಆ್ಯಂಡ್ ಎಚ್. ಇ ಆ್ಯಂಡ್ ಎಚ್, ಇ ಆ್ಯಂಡ್ ಎಚ್. ಬಟ್ ಇ ಆ್ಯಂಡ್ ಎಚ್ ಕೆಳಗಡೆ ಬರ್ಬೋದು. ಓಕೆ, ಯಾಕಂದ್ರೆ ಕೊಟ್ಟಿಲ್ಲ, ಎಚ್ ಮೇಲೆ ಇದೆ ಅಂತ ಕೊಟ್ಟಿಲ್ಲ ಕನ್ಫರ್ಮ್ ಆಗಿ. ಸೊ ಅದಕ್ಕೆ ನಾವು ಕೆಳಗಡೆನೂ ತೊಗೋಬೇಕಾಗುತ್ತೆ. ಓಕೆ, ಅವಾಗ ಏನಾಗುತ್ತಿದೆ, ಈ 1 ಹೆಚ್ಚು ಇದು ಆ್ಯಸ್ ಇಟ್ ಈಸ್. ಓಕೆ, 3 ಪಾಸಿಬಿಲಿಟೀಸ್ ಬಂದು ಇವಾಗ. ನೆಕ್ಸ್ಟು ಕೀವರ್ಡು 2 ಬಿಟ್ವೀನ್ ಹೆಚ್ ಆ್ಯಂಡ್ ಬಿ. ನೋಡಿರಿ ಹೆಚ್ ಆ್ಯಂಡ್ ಬಿ, ಇಲ್ಲಿ ನೋಡಿರಿ ಹೆಚ್ ಆ್ಯಂಡ್ ಬಿ. ಇವಾಗ ಬಿ ಇಲ್ಲೂ ಬರ್ಬೋದು, 1 2. ಬಿ ಇಲ್ಲೂ ಬರ್ಬೋದು, 2 ಬಂದು ಇಲ್ಲೇ ಪಾಸಿಬಿಲಿಟಿ. ನೆಕ್ಸ್ಟ್ ನೋಡಿರಿ ಇದರಲ್ಲಿ 2 ಬಿಟ್ವೀನ್ ಹೆಚ್ ಆ್ಯಂಡ್ ಬಿ, 1 2. ಬಿ ಇಲ್ಲೂ ಬರ್ಬೋದು, 1 2. ಓಕೆ, ಬಿ ಇಲ್ಲೂ ಬರ್ಬೋದು. ಓಕೆ, ನೆಕ್ಸ್ಟು 3 ಬಿಟ್ವೀನ್ ಬಿ ಆ್ಯಂಡ್ ಜಿ, 1 2 3. ಓಕೆ, ಸಪೋಸ್ ಇಲ್ಲಿ ನೋಡಿರಿ 3 ಬಿಟ್ವೀನ್ ಬಿ ಆ್ಯಂಡ್ ಜಿ, 3% ಇಲ್ಲಿ ತೊಗೊಂಡ್ರೆ ಬಿ ಆ್ಯಂಡ್ ಜಿ. ಆಮೇಲೆ 1 ಬಿಟ್ವೀನ್ ಸಿ ಆ್ಯಂಡ್ ಜಿ, ಸಿ ಆ್ಯಂಡ್ ಜಿ 1 ಗ್ಯಾಪ್ ಬಿಟ್ವೀನ್ ಸಿ ಆ್ಯಂಡ್ ಜಿ. ಓಕೆ, ಮತ್ತೇನಿತ್ತು, ಓನ್ಲಿ 1 ಬಿಟ್ವೀನ್ ಸಿ ಆ್ಯಂಡ್ ಜಿ. ಜಿ ಹೂ ಲಿವ್ಸ್ ಬಿಲೋ ಸಿ, ಜಿ ಲಿವ್ಸ್ ಬಿಲೋ ಸಿ. ಇದು ಇಂಪಾರ್ಟೆಂಟ್. ಹೂ ಅಂತಂತಂದರೆ ಸಿ ಅಲ್ಲ, ಜಿ ಕನ್ಸಿಡರ್ ಆಗುತ್ತೆ. ಯಾವಾಗೂ ಹೂ ಅಂದರೆ ಅದ್ರ ಹಿಂದ್ಗಡೆ ಯಾವುದಿರುತ್ತೆ ಲೆಫ್ಟ್ ಸೈಡಲ್ಲಿ ಫಸ್ಟು ಅದನ್ನೇ ನಾವು ಕನ್ಸಿಡರ್ ಮಾಡಬೇಕು. ಜಿ ಲಿವ್ಸ್ ಬಿಲೋ ಸಿ. ಓಕೆ, ಜಿ ಲಿವ್ಸ್ ಬಿಲೋ ಸಿ ಕರೆಕ್ಟ್ ಐತಿ. ನೆಕ್ಸ್ಟ್ ನಾಟ್ ಮೋರ್ ದೆನ್ 2 ಬಿಟ್ವೀನ್ ಸಿ ಡಿ. ನಾಟ್ ಮೋರ್ ದೆನ್ 2 ಅಂದರೆ ಮಿನಿಮಮ್ 2 ಇರಬೇಕು. ಓಕೆ, ಇಲ್ಲ 1 ಇರಬೇಕು. ಇವಾಗ ನೋಡಿರಿ ನಾಟ್ ಮೋರ್ ದೆನ್ 2. ನಾಟ್ ಮೋರ್ ದೆನ್ 2 ಅಂತಂದರೆ 1 2. ಓಕೆ, 1 2. ಇದೇನಾಗುತ್ತೆ ನಿಮ್ಮದು ಡಿ ಆಗುತ್ತೆ. ಓಕೆ, ಡಿ ಇಲ್ಲಿ ಯಾಕೆ ಬರೋಲ್ಲ ಅಂತಂದರೆ ನಾಟ್ ಮೋರ್ ದೆನ್ 2 ಇಲ್ಲಿ ಕೊಟ್ಟರೆ 3 ಆಗ್ತದೆ, 1 2 3 ಆಗ್ತದೆ. ಸೊ ಅದಕ್ಕೆ ಡಿ ಇಲ್ಲಿ ಬಂತು. ನೆಕ್ಸ್ಟ್ ಎಫ್ ಲೀವ್ಸ್ ಅಬೋ ಡಿ, ಎಫ್ ಲೀವ್ಸ್ ಅಬೋ ಡಿ. ಓಕೆ, ನೋಡಿರಿ ಈ ಥರ ಸಾಲ್ವ್ ಮಾಡಬೇಕು ಪಜಲ್. ಓಕೆ, ಫಸ್ಟು ಇದರಲ್ಲಿ ಕೀವರ್ಡ್ ನೋಡ್ಕೋಬೇಕು, ಕೀವರ್ಡಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಕೀವರ್ಡಿಂದನೇ ಎಂಡ್ ಆಗುತ್ತೆ. ಓಕೆ, ಕೀವರ್ಡ್ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟೈಪ್ ಪಜಲು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.